ಸೇವೆ ಟೀಮ್ ಅಂತ ಹೊರಗಡೆ ನಾವು ಬಂದಿಲ್ಲ. ಇಲ್ಲಿ ನಾವು ಒಂದೇ ಒಂದು ಬಂದಿದ್ದ ಕಾರಣ ಇಲ್ಲ, ಎಲ್ಲಕ್ಕಿಂತ ಮೇಲವಂತ ನಾಮ, ಸೃಷ್ಟಿಯನ್ನು ಉಂಟು ಮಾಡಿದಂತ ನಾಮ, ಆ ನಾಮವನ್ನು ಕಂಡುಪಡಿಸಬೇಕಾಗಿ ನಾನು ಬಂದಿದ್ದೇನೆ. ಅಲ್ಲೆಲೂಯ. ಆ ನಾಮವೇ ಶ್ರೀ ಯೇಸು ನಾಮ. ಒಂದ್ಸಾರಿ ಜೋರಾಗಿ ತಗೊಳ್ಳೋಣ. ಅಲ್ಲೆಲೂಯ. ಶ್ರದ್ಧೆಯ ವಾಕ್ಯ ನಾವು ಕೇಳಿಸಿಕೊಳ್ಳೋಣ. ಯಾಕಂದ್ರೆ ವಾಕ್ಯ ನಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸೋಣ. ಇವತ್ತು ನಮ್ಮ ಕುಟುಂಬದಲ್ಲಿ ಯಾಕೆ ಶಾಂತಿ ಇಲ್ಲ, ಸಮಾಧಾನ ಇಲ್ಲ? ಒಬ್ಬರಿಗೆ ಕಂಡ್ರೆ ಒಬ್ಬರು ಆಗ್ತಾ ಇಲ್ಲ, ತಂದೆ ಕಂಡ್ರೆ ಮಗನಿಗೆ ಆಗ್ತಾ ಇಲ್ಲ, ತಾಯಿ ಕಂಡ್ರೆ ಮಗನಿಗೆ ಆಗ್ತಾ ಇಲ್ಲ, ಕುಟುಂಬದಲ್ಲಿ ಒಬ್ಬರಿಗೆ ಒಬ್ಬರ ಐಕ್ಯತೆ ಇಲ್ಲ. ಯಾಕೆ? ಅಲ್ಲೆಲೂಯ, ಅಲ್ಲೆಲೂಯ. ಈಗಿನ ತೋಟದಲ್ಲಿ ದೇವರು ಸೃಷ್ಟಿ ಮಾಡುವಾಗ ಆದಾಮನನ್ನು ಉಂಟು ಮಾಡಿದ್ರು. ಆತನು ಒಬ್ಬಟ್ಟಿನಾಗಿರುವಾಗ ದೇವರು ನೋಡಿದ್ರು ಇದು ಸರಿಯಲ್ಲ, ಅದು ಸರಿ ಒಂದು ಸಂಗಾತಿ ಉಂಟು ಮಾಡಲು ಹೇಳಿ ಅವಳನ್ನು ಉಂಟು ಮಾಡಿದ್ರು. ಅಲ್ಲಿ ಏನಾಯ್ತಮ್ಮ? ಕುಟುಂಬ, ಒಂದು ಫ್ಯಾಮಿಲಿ, ಒಂದು ಆಶೀರ್ವಾದ ದೇವರು ಉಂಟು ಮಾಡಿದ್ರು. ಮನುಷ್ಯನಿಗೆ ಯಾವಾಗ ಆಶೀರ್ವಾದ ಎಂಬುದಾಗಿ ದೇವರ ಇಚ್ಛೆ. ದೇವರ ಆಶೀರ್ವಾದ ಅಂತಂದ್ರು ನಾವು ನೀವು ಕಷ್ಟದಲ್ಲಾಗಲಿ ಸಮಸ್ಯೆಗಳಾಗಲಿ ಆತನ ಇರಲಿಕ್ಕೆ ಬಯಸಲ್ಲ. ರೋಗದಲ್ಲಾಗಲಿ, ಸಾಲದಲ್ಲಾಗಲಿ, ಕುಟುಂಬದಲ್ಲಾಗಲಿ, ಮಾಟವಾದ ತೊಂದರೆಗಳಾಗಲು ನಮ್ಮನ್ನು ನೋಡಿ ಸಂತೋಷ ಪಡುವಂತ ದೇವರಲ್ಲ. ನಮ್ಮನ್ನು ಯಾಕೆ ಸೃಷ್ಟಿ ಮಾಡಿದಂದ್ರೆ ಆತನಲ್ಲಿ ನಾವು ಸಂತೋಷ ಪಡಿಸಲು ಸೃಷ್ಟಿ ಮಾಡಿದ್ದಾನೆ. ಆದರೆ ಇವತ್ತಿನ ದಿನಮಾನ ಕಾಲದಲ್ಲಿ ಯಾಕೆ ಸಂತೋಷವಿಲ್ಲ? ಒಂದ್ಸಲ ನಾವು ಪ್ರಶ್ನೆ ಮಾಡಿಕೊಳ್ಳೋಣ. ಅಲ್ಲೆಲೂಯ. ನೋಡಿ, ದೇವರು ಸೃಷ್ಟಿ ಮಾಡಿದಾಗ ಆದಾಮ ನೋಡಿ ಚೆನ್ನಾಗೇ ಇದ್ರು. ಅಲ್ಲಿ ಹೇಗೆ ಅನ್ಕೊಂಡ್ರೆ ಅವ್ರು ಎಂಜಾಯ್ ಮಾಡ್ತಾ ಇದ್ರು, ಬಹಳಷ್ಟು ಅವರು ಸಂತೋಷ ಪಡ್ತಾ ಇದ್ರು, ಒಬ್ಬರೊಬ್ಬರು ಪ್ರೀತಿಸ್ತಾ ಇದ್ರು, ಯಾವ ಕಲ್ಮಶಗಳಿಗೆ ಬಹಳಷ್ಟು ಸಮೃದ್ಧಿಯಾಗಿದ್ರು. ಸಡನ್ ಯಾವಾಗ ಅವರಲ್ಲಿ ಪಾಪ ಪ್ರವೇಶವಾಯಿತು, ಅಲ್ಲಿನಂತೆ ಕುಟುಂಬವನ್ನೇ ಮಾಡದ ಹಾಕದ. ಅಲ್ಲಿ ಅರ್ಥ ಆಗದಲ್ಲಿ ಸೈತನ್ ಏನ್ ಮಾಡ್ದ? ಯಾವ ಹಣ್ಣು ತಿನ್ನಬಾರದು ದೇವರು ಹೇಳಿದಾರೋ, ಯಾವ ದೇವರು ಮಾತನ್ನು ಮಾಡಬಾರದು ಅಂತ ಹೇಳಿದಾರೋ ಅದು ಮಾಡಲಿಕ್ಕೆ ಸೈತನ್ ಏನ್ ಮಾಡ್ತು? ಅವರಿಗೆ ಉದ್ಭವಿಸಿತು. ಇವತ್ತು ಅದೇ ಸತ್ಯ ಪ್ರತಿಯೊಬ್ಬರಿಗೆ ಉದ್ಭವಿಸ್ತಾ ಇದ್ದಾನೆ, ಪ್ರತಿಯೊಬ್ಬರಿಗೆ ಶೋಧನೆ ಕೊಡ್ತಾ ಇದ್ದಾನೆ. ನೀನ್ ಮಾಡು, ಎಂಜಾಯ್ ಮಾಡು, ಯಾವುದು ತಪ್ಪಿಲ್ಲ. ಅವಳನ್ನು ತಪ್ಪು ಮಾಡುವಾಗ ದೇವರಲ್ಲಿ ಏನೊಂದು ಸಂಬಂಧ ಕಳ್ಕೊಂಡಿರೋ